ಚಿತ್ತಪಟ್ಟು ಮಾಡ್ತಿರಲ್ಲ ಯೂಟ್ಯೂಬ್ ಅದಾವ ಮುಂದೆ. ಹೌದು ಯೂಟ್ಯೂಬದ ಮುಖಾಂತರ ಚಾಲೆಂಜ್ ಕೊಡ್ತೀನಿ. ಇದೇ ಊರಾಗ ಇನ್ನ 10 ಸಲ ಕೂಡ್ರಿ. ಹೌದು ಇದೇ ಕರ್ಮ ನನಗೆ ಬಿಡ್ರಿ, ಧರ್ಮ ನೀವು ಹಿಡೀರಿ, ಮಾಡ್ರಿ ಚಿತ್ತಪಟ್ಟ. ಹೌದು ಇನ್ನೊಂದು ಮಾತು ಹೇಳಿದ್ರು, ಆಹಾ ಇಟ್ಟು ಹೇಳಿದ್ರೆ ಭಂಡಾರ ಹಿಡಿಲಿಕ್ಕಿಲ್ಲೋ ಮುಂದೆ ಅಂತ ಹೇಳಿ. ಹೌದು ಭಂಡಾರ ನಾ ಬಿಡಲ್ಲ, ನೀವೇ ಬಿಡ್ತೀರಿ. ಈಗ ಹೌದು. ಬಿಟ್ಟಿರಿ ಆಲ್ರೆಡಿ. ತಂದು ಕೊಡ್ರಿ, ಏನೋ ಒಂದು ತಾಟ್ ತುಂಬ್ಕೊಂತಂದು. ಭಾಳ ಮಾತಾಡಿದಾರೆ ಯಾಕ್ರಿ. ಹೌದು ಪ್ರಕಾಶ್ ನೀನು ಹಾಡ್ತಾನೇನು ಕರ್ಜಿಗೆ ಓಡಿ ಹೋಗ್ತಾನ ಹಂಗ ಮಾತಾಡಿದ್ರು. ಹೌದು ಹಾ, ಯಾಕಂದ್ರ ಒಂದು 4 ಮುದುಕರು ಹೊಂಟಿದ್ವತ್ರಿ ಅಲ್ಲಿ. ಹೌದು ಮುದುಕರೇ ಯಾರು ಒಟ್ಟು ಹೊಂಟಿದ್ರತ್ತ. ಇವನಿಗೆ 1 ದುಡ್ಡು ಕೊಟ್ಟು ತರಿಸ್ದೇವು, 2 ದುಡ್ಡು ಕೊಟ್ಟು ಬಿಡಿಸ್ಬೇಕಂದ್ರತ್ತವ್ರು. ಹೌದು ಹಾಂ, ಇನ್ನು ಭಾಳ ಶಾಣೆ ಅಂತ ತಿಳ್ಕೊಂಡಿದ್ದ. ಎಷ್ಟು ಹುಚ್ಚ ನನಗೆ ಗೊತ್ತಾಗಲಿಲ್ಲ. ಹೌದು, ಇರಲಿಲ್ಲ, ನಾ ಹುಚ್ಚೆ ಇದ್ದೀನಿ, ಇನ್ನೂ ಸಣ್ಣ ಇದ್ದೀನಿ, ಮತ್ತು ಇನ್ನೂ ಶಾಣೆತನ ನನಗೆ ಬರಬೇಕಲ್ಲ. ಹೌದು ಒಪ್ಕೋತೀನಿ. ಖರೇ ದೊಡ್ಡವ್ರು ಹೇಳೋ ಲಕ್ಷಣ ಇದು, ನೀವು ಶಾಣ್ಯಾರು ಹೇಳೋ ಲಕ್ಷಣ ಇದು. ನಿನ್ನ ಬಿಟ್ಟು ಮೊನ್ನೆ ಇಲ್ಲಿ ಆಳ್ಗಿಗೆ ಹಾಡ್ದೇವು ನಾವು. ಹೌದು ಎಷ್ಟನೇ ತಾರೀಕು ಹಾಡ್ದೇವು? 2 ದಿನ ಆಯ್ತು, ಬರೀ 2-3 ದಿವಸ ಆಯ್ತು. ಹೌದು ಆಳ್ಯಾಗ ನನಗೂ ಜಿಪಿಗೆ ಬಂದು ಹೇಳ್ಯಾರ, ನಾನು ಹಿಂಗೆ ಟೇಜ್ ಮ್ಯಾಗ ಹೇಳ್ದೇನು. ಹೌದು ಮತ್ತು ಫೋನ್ ಮ್ಯಾಗ ಹೇಳ್ಯಾರ, ಫೋನ್ ಹಚ್ಚಿ ರೆಕಾರ್ಡಿಂಗ್ ಕೊಡ್ಲೇನು, ಸ್ಪೀಕರ್ ಮುಂದೆ ಹಚ್ಚಲೇನು. ಹೌದು ಅದು ಬಿಡ್ರಿ, ನಿಮ್ಮ ಊರಾಗೆ ಸ್ವತಃ ಹೌದು ನಿಮಗೆ ಜೊತೆ ಕರ್ಕೊಂಡೆ ಫೋನ್ ಮಾಡ್ಯಾರ, ಅದು ಹೇಳೇನು. ಆ ನಿಮ್ಮ ಊರಾಗೆ ನಿಮ್ಮ ದೋಸ್ತರು ಏನಂದ್ರು, ಜಾಕಿರ್ ಸಾಹೇಬನ್ ಲಗಳಿ ಪ್ಯಾಂಟ್ ಅಳಿಗೇಡಿ ಹೋಯ್ತಂದ್ರೆ ಏನಿಲ್ಲ. ಹೌದು ಆ ಅಂದಾರೇನು, ನಿಮ್ಮ ಮುಂದೆ ಕೂತ್ ಅಂದಾರೇನಿಲ್ಲ. ನಾ ಈ ಮಾತಾಡ್ಬೇಕತ್ ಮಾತಾಡಲಾಗ್ಯಾರೋ ಇವತ್ತ. ಹೌದು ಇವತ್ತು ಏನು ಭರಿಗೆ ಬಿದ್ದಾರೋ ಏನು ಸುದ್ದಿಯೋ ನನಗೆ ತಿಳಿಯಲಾಗ್ಯದ. ಹೆಂಗ ನಿಮ್ಮ ಕಾಕಿ ರೊಟ್ಟಿ ಕೊಟ್ಟಿಲ್ಲತ್ತ. ನಿಮಗೂ ಒಂದು ಮಾತಂದಾರ ಕೇಳಿರೇನು? ಹೌದು ಹಿಮ್ಮೇಳದವ್ರು ಬೆಂಕಿ ಹಚ್ಚಲಕತ್ತಾರ. ಹೌದು ನಾ ಬೆಂಕಿ ಹಚ್ಚೋರು ಎಂದೂ ತಲೆಯಾಗ ತಗೊಳಂಗಿಲ್ಲ. ಹೌದು ಅವ್ರಿಗೆ ಬರೀ 1 ರೂಪಾಯಿ ಅದತ್ ನೋಡ್ರಿ, ಕಡ್ಡಿ ಬೀಗ 1 ರೂಪಾಯಿ ಅದತ್. ಹೌದು ಹೌದು ಜಾಕಿರ್ ಸಾಹೇಬ್ರ, ಹಾಂ ಹಾಂ ನೀವೇನು ಹಿಂಗೆ ಮಾತಾಡ್ಲಿಕ್ಕತ್ತೀರಿ, ಏನು ತಲೆ ಕೆಟ್ಟದ ನನಗೆ ತಿಳಿಯಲಾಗ್ಯದ. ಹೌದು ಅಲ್ರಿ, ನಾ ಹುಟ್ಟದಾಗ 5 ಪೈಸೆ ಇತ್ತು ಅದಕ್ಕೆ, ನನಗೆ ತಿಳಿದಾಗ. ಕಡ್ಡಿ ಪೆಟ್ಟಿಗೆಗೆ ಎಟ್ಟಿತ್ರಿ? ಹಾಂ, 1 ರೂಪಾಯಿದಾಗ ಸಂತಿ ಮಾಡ್ತಿದ್ರ ಆಗ. ಈಗ ಸಂತಿ ಮಾಡ್ತಾರೇನು 1 ರೂಪಾಯಿ ಒಳಗೆ? ಆಗ 5 ಪೈಸೆ ಇದ್ದಿದ್ದು ಈಗ 1 ರೂಪಾಯಿ ಆಗ್ಯದ. ಹೌದು ಏನು ಅಟ್ಟೆ ಉಳಿತದತ್ತೀರಿ? ಹಾಂ, ಏನಿದು ಹಿಂಗೆ ಮಾತಾಡ್ತೀರಿ? ಬೆಲೆ ಆ ಹುಡುಗರದು ಹೋಗಂಗಿಲ್ಲ, ಹೌದು ಬೆಲೆ ನಿಮ್ಮದು ಹೋಗ್ತದ. ಅವ್ರು ಹಂಗೆ ಮಾತಾಡ್ದಾರತ್ತ. ಮತ್ತು ಮೊನ್ನೆನೂ ಆಳ್ಗಿಗೆ ನನಗೆ ಬಂದು ಹೇಳ್ತಿದ್ರಿ, ಹಿಂಗೆ ಮತ್ತು ಹಿಂಗೆ ಗಿಣಿಮಿಣಿ ಆಡಿಸ್ದವ್ರು. 20 ವರ್ಷ ಐತಿ ಇಲ್ಲಿ ಹಾಡಿಕೆ ಹಚ್ಚಿದೆವು ಆಳ್ಗಿ ಊರಾಗ. ಹಿಂಗೆ ಎಲ್ಲಿ ಎಂದೂ ಆಗಿಲ್ಲ ಪ್ರಕಾಶ್ ಅಂತಂದ್ರೆ, ಅದು ನಾ ಟೇಜ್ ಮ್ಯಾಗ ಹೇಳ್ದೇನು? ಹೌದು ಹೇಳಿಲ್ಲ. ಇನ್ನೊಂದು ಮಾತು ಹೇಳಿದ್ರು ಅವರು, ಏನು ಹೇಳಿದ್ರಿಪ್ಪ? ನೀ ಧರ್ಮದ ಏನದೋ, ನಿಂದ ಭಗರಿ ಏನದೋ, ಹಾಂ ಹಾಂ ಏನದೋ ನನ್ನ ಕಡೆ ನಿತ್ತ ಹಿಂಗೆ ಮಾಡಿ ಏನದೋ. ಹೌದು ಇರಲಿ, ದೊಡ್ಡವ್ರಿಗೆ ನಾ ಅನಿಸ್ಕೋಬೇಕಾಗಿದೆ, ಯಾಕಂದ್ರೆ ಸಣ್ಣವಿದ್ದೀನಲ್ಲ. ಹೌದು ಹೌದು ಏನು ಅಂದ್ರೂ ಅನಿಸ್ಕೋತೀನಿ. ಮೊನ್ನೆ ಒಂದು ಮಾತು ಹೇಳಿದ್ರಿ ನೀವು, ಹಲ್ಲು ಮುರಿತೀನಿ ಅಂದಿರಿ, ನಾ ಏನೂ ಅಂದಿಲ್ಲ. ಹೌದು ಯಾಕನ್ನಲ್ಲ, ದೊಡ್ಡವ್ರು ಇದ್ದೀರಿ, ನಾ ಸಣ್ಣವ್ರು. ಹಲ್ಲು ಮುರಿತೀನಿ ಅಂತೇಳಿ ಬಾಯಿಲೆ ಅಂದ್ರಿಲ್ಲ, ಬಂದು ಮುರಿದ್ರು ನಾ ಏನಂಗಿಲ್ಲ. ಯಾಕಂತ ಕೇಳಿದ್ರೆ ನನ್ನ ಧರ್ಮದ. ಹೌದು ದೊಡ್ಡವ್ರಿಗೆ ಗೌರವ ಕೊಡೋದು ನನ್ನ ಧರ್ಮದ. ಹೌದು ಧರ್ಮದಿಂದ ನಡೆಯವ್ರು ನಾವು. ದೊಡ್ಡವ್ರಿಗೆ ಗೌರವ ಕೊಡೋದು ನನ್ನ ಧರ್ಮದ. ಒಂದು ಮಾತು ಹೇಳಿದ್ರಿ ನೀವು, ಹೊಟ್ಟಿ ಕಿಚ್ಚಿಗಾಗಿ ಯಾವ ಮಾತು ಹೇಳಬೇಡ್ರಿ ಸಾಹೇಬ್ರ. ಹೌದು ಎಲ್ಲಾರ ಹತ್ರ ಅಂತೇಳಿ ರಮೇಶ್ ಅಣ್ಣ ನಾನ ಆಗಳ ಸಂಧಿ ಎಲ್ಲಾರ ಹತ್ತಾರ ಏನನ ಇಲ್ಲ, ಇವನೇ ಕರ್ಷದ ದುಃಖಿಗಾಗಿ ಹತ್ತಿರತ್ ನೋಡ್ರಿ ನೀವು ಎಲ್ಲರೂ. ಹೌದು ಹೌದು ಏನು ಮಾತಾಡ್ತೀರಿ? ಒಂದು ಮಾತ, ಗೋಳಿ ಖಾಲಿ ಆಗ್ಯಾವತಿ, ಶುಗರ್ ಗುಳಿಗೆ ಕೊಡ್ರಿ, ಇಲ್ಲಿ ಎಲ್ಲರೂ ಸಿಗ್ತೀವಂದ್ರೆ ಆ BP ಗುಳಿಗೆ ಕೊಡ್ರಿ ಇವ್ರಿಗೆ. ಒಂದು ಮಾತು ಹೇಳಿದ್ರು ನೋಡ್ರಿ, ನೀವೆಲ್ಲ ಕೇಳಿದ್ರಿ. ಹೌದು ಅಚಾನಕ ಕರ್ಮ ನನ್ನ ಪಾಲು ಬಂದಿತ್ತಂದ್ರ ಇವನಿಗೆ ಚಿತ್ತಪಟ್ಟು ಮಾಡಿ ಬಿಡ್ತಿದ್ದ. ಹೌದು ಹೌದು, ಕರ್ಮ ನಿಮ್ಮ ಪಾಲು ಬಂದಿತ್ತು, ಧರ್ಮ ನಿಮ್ಮ ಪಾಲು ಬಂದಿತ್ತ ನನಗೆ ಚಿತ್ತಪಟ್ಟು ಮಾಡ್ತಿರಲ್ಲ. ಯೂಟ್ಯೂಬ್ ಅದಾವ ಮುಂದೆ, ಹೌದು ಯೂಟ್ಯೂಬದ ಮುಖಾಂತರ ಚಾಲೆಂಜ್ ಕೊಡ್ತೀನಿ. ಇದೇ ಊರಾಗ ಇನ್ನ 10 ಸಲ ಕೂಡ್ರಿ. ಹೌದು ಇದೇ ಕರ್ಮ ನನಗೆ ಬಿಡ್ರಿ, ಧರ್ಮ ನೀವು ಹಿಡೀರಿ, ಮಾಡ್ರಿ ಚಿತ್ತಪಟ್ಟ. ಹೌದು ಇನ್ನೊಂದು ಮಾತು ಹೇಳಿದ್ರು, ಆಹಾ ಇಟ್ಟು ಹೇಳಿದ್ರೆ ಭಂಡಾರ ಹಿಡಿಲಿಕ್ಕಿಲ್ಲೋ ಮುಂದೆ ಅಂತ ಹೇಳಿ.
ಹೌದು ಭಂಡಾರ ನಾ ಬಿಡಲ್ಲ ನೀವೇ ಬಿಡ್ತೀರಿ ಈಗ ಹೌದು. ಬಿಟ್ಟಿರಿ ಆಲ್ರೆಡಿ ಯಾರು ಬಿಟ್ಟಾರ ಅನ್ನೋದು ಗೌಪ್ಯದೊಳಗೆ ಇಷ್ಟೇ ಈಗ ನಿಮ್ಕ ದೊಡ್ಡವರೇ ಭಂಡಾರ ಬಿಟ್ಟಾರ ನನ್ನ ಜೋಡಿ ಹಿಡಿಯಲಾಗ್ಯಾರ 10 ಭಂಡಾರ ಆಯ್ತು ನಾಳೆ 28ಕ್ಕೆ ಇಲ್ಲೇ ಮೈಸಲಿಗೆ ಬರ್ತಾರ ನೋಡ್ರಿ ಅವ್ರು ನೋಡಿ ನನ್ನ ಜೋಡಿ ಭಂಡಾರ ಹಿಡಿಯಲಾಗ್ಯಾರ ಎಲ್ಲದಕ್ಕಿಂತ ಹೆಚ್ಚಿಗೆ ಒಂದು ಮಾತು ಹೇಳಿದ್ರಿ ಕೇಳಿರಿ ಏನು ಹೇಳಿದ್ರಿಪ್ಪ ಸಭದಾಗ ಜಾತಿ ಮಾತಾಡಬೇಡದ್ರಿ ಹೌದ್ರಿ ಜಾತಿ ಮಾತಾಡಬೇಡದ್ರಿ ನೀವೇನು ಮಾಡಿದ್ರಿ ನನಗೆ ಸಾಯ ಬತ್ತಾರ ಈ ಕಡೆ ಹಾ ನನಗೆ ಸಾಯ ಬತ್ತಾರ ಹೌದು ತೊಗಲು ಸುಲಿತೀನಿ ಹಾ ನೀ ಬರೀ ನನ್ನ ಮೊಳಕಾಲಿಗಿದ್ದು ಇಟ್ಟು ಮಾತಾಡ್ಕತ್ತೀನಿ ನಾನು ನಿನ್ನ ಕೈ ಎತ್ತರ ಇದ್ದಾವೆ ಯಾಕೆ ಮಾತಾಡಬಾರ್ದು ಹೌದು ಹೌದು ನೀ ಬರೀ ನನ್ನ ಮೊಳಕಾಲಿಗಿದ್ದು ಇಟ್ಟು ಮಾತಾಡ್ಕತ್ತಿದ್ದಿ ನಾ ಎತ್ತರ ಇದ್ದಾವೆ ಯಾಕೆ ಮಾತಾಡಬಾರ್ದು ನೀವು ಸಾಯಬಿರ್ಬೋದು ನೀವು ತೊಗಲು ಸುಲಿಬಹುದು ಉಲ್ಟಾ ಹೌದು ಆದ್ರೆ ನಾ ಯಾರಿದ್ದೀನಿ ಗೊತ್ತದೇನು ಯಾರು ನಾ ಯಾರಿದ್ದೀನಿ ಗೊತ್ತದೇನು ನೀವು ಸಾಯಬಿದ್ದರೆ ನಾ ನಾಯಿಕಿದ್ದೀನಿ ಹೌದು ನೀವು ಬರೇ ಉಲ್ಟಾ ತೊಗಲಿಟ್ಟು ಸುಲಿತೀರಲ್ಲ ಕುರಿದು ನಾ ಉಲ್ಟಾ ಗಂಗಾಳಿಟ್ಟು ಬಡಿತೀನಿ ಹೌದು ನೀವು ಬರೇ ಉಲ್ಟಾ ಸುಲಿತಿರ್ಬೇಕು ನಾ ಡಬ್ ಹಾಕಿ ಬಡಿಯಿದ್ದೀನಿ ಇದು ಮೊದಲು ಎಚ್ಚರ ಇರಲಿ ಹೌದು ಹ್ಯಾಂಗ್ರಿ ಇವೆಲ್ಲ ಮಾತಾಡೋದೆ ಎಲ್ಲ ಕರ್ಮತ್ ನೋಡ್ರಿ ಹೌದು ಎಲ್ಲ ಕರ್ಮೆ ಯಾಕೋ ನೀವು ಯಾಕೆ ನಗ್ತೀರೋ ಇದು ಹ್ಯಾಂಗ ನಡೆದದ ಗೊತ್ತೇನ್ರಿ ಹ್ಯಾಂಗ ನಡೆದದ ಅಂದ್ರೆ ಬರೇ ದೊಡ್ಡ ಸ್ಥಾನಕ್ಕೆ ಒಳಗ ಹೋಗಬಾರದು ಇದು ಸತ್ಸಂಗದ ಹೌದು ಹೌದು ನಾ ಬಲ ಅನ್ನಿಸ್ಕೋಬೇಕಂತೇಳಿ ಏನಾರೇ ಮಾತಾಡಿದೆವು ಅಂದ್ರೆ ಪಾಪ ಅದ ಇದ್ರ ಮ್ಯಾಗ ನಿಂತು ಮಾತಾಡ್ದಾರ ಹೌದು ಜನ ಅನ್ಬೋದು ಜನ ಏನು ಹಿಂಗುಟ್ಟಾಳಿ ಹೊಡಿತಾರ ಹಂಗುಟ್ಟಾಳಿ ಹೊಡಿತಾರ ಹೌದು ನಾ ಬಲ ಅನ್ನಿಸ್ಕೋತೀನಿ ಹೊಳ್ಳಿ ಬರಲ್ಲ ಬರ್ಲಕ್ ಬಿಟ್ಟ ಹೌದು ನೀನು ಹೊಳ್ಳಿಲಿ ಕರ್ಸಂಗಿಲ್ಲ ಕರೆಸ್ಲಕ್ಕೆ ಬಿಟ್ಟಾರು ಜನರು ಕರೆಸ್ತಾರ ಅಂತೇಳಿ ಕಾರ್ಯಕ್ರಮ ಎಂದು ಕೊಡಬೇಡ್ರಿ ಜನರು ನಮಗೆ ಒಲಿತದ ಜನ ಅಂತ ಈ ಭಾವ ಇಟ್ಕೊಂಡು ಎಂದು ಮಾತಾಡಬೇಡ್ರಿ ಜನರು ನಮ್ಮ ಮನಸ್ಸಿಗೆ ಈಗ ನೀವು ನನಗೆ ಸುಮಾರು ಅಂದ್ರೆ ಜಗ ನನಗೆ ಸುಮಾರು ಅಂತಾರೆ ನಿಮ್ಮ ಕೈಯಾಗದ ಜಗತ್ತ ಹೌದು ಪ್ರಕಾಶ ಸುಮಾರು ಅಂತೇಳಿ ನೀವು ಇವತ್ತು ಅನ್ಬಹುದು ಒಂದಿಲ್ಲ ಒಂದು ದಿನ ನಾಳೆ ನಂದು ಒಳ್ಳೆ ತಾನ ಜನರಿಗೆ ತಾನೇ ಗೊತ್ತಾಗ್ತದ ಹೌದು ಇದು ಬಿಡ್ರಿ ನಾ ಸುಮಾರು ಇದ್ದಂದ್ರ ನಿಮ್ಮ ಸ್ವಾರ್ಥಕ್ಕಾಗಿ ಪ್ರಕಾಶ ಸುಮಾರು ಅಂತೇಳಿ ಪ್ರಕಾಶ್ ನಾ ಸುಮಾರಿದ್ರು ಪ್ರಕಾಶ ಬಂಗಾರ ಅಂತೇಳಿ ನೀವು ತಿರುಗಾಡ್ತೀರ ತಿಳ್ಕೊರಿ ನಾ ಬಂಗಾರ ಆಗ್ತೀನೇನ್ರಿ ನಾ ಬಂಗಾರ ಆಗ್ತೀನೇನು ನಾ ಸುಮಾರಿದ್ದವ ಸುಮಾರೇ ಇರವ ಹೌದು ಮತ್ತು ನೀವು ಕೆಟ್ಟವ ಪ್ರಕಾಶ ಅಂದ್ರೆ ಜಗತ್ತು ನಿಮ್ಮ ಮಾತು ಕೇಳಲ್ರಿ ಸಾಹೇಬ್ರ ಹಿಂಗೆ ಮಾತಾಡಬೇಡ್ರಿ ನಿಮಗೆ ಇವು ಮಾತು ಒಪ್ಪಂಗಿಲ್ಲ ಹೌದು 2 ಸಂದ ಹಾಡಿರಿ ಹಾ ಅಂದ್ರೆ 5 ಪದ ಹಾಡಿರಿ ಜನರಿಗೆ ಆಣಿ ಮಾಡಿ ಕೇಳಿಸ್ರಿ ಇದೇ ಸಂಧಿಗೆ ಇದೇ ಪದ ಹಾಡ್ಯಾರ ಜಾಕೀರ್ ಸಾಹೇಬ್ರ ಅಂತೇಳಿ ಹೇಳದಾರಂದ್ರೆ ಇವತ್ತು ಮುಗಿಸಿದ್ರು ರೊಕ್ಕನ ಕೊಟ್ಟು ಹೋಗ್ತೀನಿ ಹೌದು ನಾ ಬರೀ 2 ಸಂದ ಹಾಡೀನಿ ಯಾವ ಪದ ಹಾಡ್ಯಾನ ಪ್ರಕಾಶ ಏನು ಎಲ್ಲ ಪುತ್ತದ ಹಾಡ್ಯಾನೋ ಸಿದ್ಲಿಂಗ ಮತ್ತಂದು ಹಾಡ್ಯಾನ ಅಂತೇಳಿ ಮುಂದಿನ ವರ್ಷ ಈ ಜಾತ್ರೆ ಕರೆದು ಕೇಳ್ರಿ ಒಂದು ವೇಳೆ ಹೇಳಿಲ್ಲ ಅಂದ್ರೆ ನೀವು ನಾ ಬೇಡಿದ ದಂಡು ಕೊಡ್ತೀನಿ ನಿಮ್ಗೆ ಒಳ್ಳೆ ಸಂದೇಶ ಕೊಡ್ರಿ ಜನ ಮೆಚ್ತಾರ ಅಂತೇಳಿ ಸತ್ಸಂಗದ ಮ್ಯಾಗ ಅವಲಂಬನೆ ಮಾಡಬೇಡ್ರಿ ಹೌದಾ ನೋಡ್ರಿ ನೀವು ಸುಮಾರು ಅಂದ್ರೆ ನಾ ಸುಮಾರು ಆಗಂಗಿಲ್ಲ ನೀವು ನಾ ಸುಮಾರು ಇದ್ರು ನನಗೆ ಚಲೋ ಅಂದ್ರೆ ನಾ ಚಲೋ ಆಗಂಗಿಲ್ಲ ಹೌದು ಯಾಕ ಮೌಸ್ ಉಂಡವನ್ ಡೇಕರಿಕೆ ಹೆಂಗೆ ಬರ್ತೈತಿರಿ ಹೆಂಗ್ರಿ ಈಗ ಮೌಸ್ ಉಂಡನ್ರಿ ಅಣ್ಣ ಮೌಸ್ ಉಂಡ್ರೆ ಡೇಕರಿಕೆ ಯಾವ್ದು ಬರ್ತದ್ರಿ ಮೌಸಿಂದೆ ಯಾವ್ದು ಬರ್ತದ್ರಿ ಮೌಸ್ ಬರ್ತದಿಲ್ಲ ಏನು ಹೋಳಿಗೆ ಬರಂಗದ್ರಿ ಸಾಹೇಬ್ರ ನಾ ಕೆಟ್ಟವಿದ್ರೆ ಕೆಟ್ಟವನೇ ಇರ್ತೀನಿ ರೀ ಹೌದು ನೀವು ಹೇಳಲಾರ್ದೆ ಒಬ್ರು ಕಳ್ಕೊಂಡ್ರಿ ಇವತ್ತಿನ ದಿವಸ ಹೌದು ನೀವು ಎಷ್ಟು ಸುದ್ದಿದ್ದೀರಿ ನಿಮ್ಮ ಒಳಗಿದ್ದಿದೆ ಹೊರಗೆ ಬರ್ತದ್ರಿ ಅದು ಹೌದು ಇನ್ನೊಬ್ಬರಿಗೆ ಟೀಕಾ ಯಾವ ಮಾಡ್ತಾನ ಅವನೇ ಅವನೊಳಗೆ ಇದು ಇರ್ತದೆ ವಿಚಾರ ಮಾಡ್ರಿ ನೀವು ಹೌದು ಹೌದು ನೀವು ನನಗೆ ಹೇಳಿದ್ರಿ 10,000 ಮಲ ಹೊಡೆದನ ಅಂತ ಹೇಳಿದ್ರಿ ಮಲ ಹೊಡೆದಿನಿ ಅಂತ ನೋಡ್ರಿ ನಾ ಎಲ್ಲಿ ನನಗೆ ಒಯ್ದು ರಕ್ಷಣಾ ಏನಂತಾರೋ ಅದು ಆ ಸೋಲಾಪುರ ಸ್ಟೇಷನ್ದಾಗ ಅರಣ್ಯ ಇಲಾಖೆ ಒಳಗೆ ಸಿಗಿಸ್ಬೇಕಂತಾನೆ ಯಾರಿಗೊತ್ತು ನನಗೆ ಈಗ ನಾ ಹಾಡ್ಲಕತ್ತೀನಿ ನನ್ನ ಮಲ ಹೊಡೆದನ್ರಿ ಹೊಡೆದಿರ್ಬೋದು ಮತ್ತು ಮಲ ತಿನ್ನೋರಿದ್ದೆ ಹೊಡಿಲಿಕ್ಕೆ ಸಣ್ಣ ಹುಡುಗರಿದ್ದ ಹೊಡಿಬಹುದು ನೀವೇನು ಹೊಡೆದಿಲ್ಲ ನೀವು ಎಷ್ಟೋ ಚುರಿ ಹಾಕಿರಲ್ಲ ಮನೆ ಈಗ ಬಿಟ್ಟು ಈಗ ಮಿಷಿ ಮೇಲೆ ಕೈ ಆಡಿಸ್ಲಾಗೈತ್ರಿ ಹೋದ್ರೆ ಚಂದ ಹಿಡಿದು ಬರಬಾರ್ದು ಒಂದಿನ ಒಂದು ಮಾಡ್ತದ ಒಂದು ಬಿಡ್ತದ ಇವು ಮಾತು ಶಾಶ್ವತ ಅಲ್ಲ ಅನ್ನುವಂಥ ಮಾತು ಹೇಳಿ ನೀವೇನಂದಿರಲ್ಲ ಕರ್ಮ ಮತ್ತು ಧರ್ಮ ಎಲ್ಲ ಮಾತಾಡಿದಿರಿ ಧರ್ಮದ್ದೇ ಹೌದು ಬರೇ ಕರ್ಮ ಅಂದಿರಿ ಅದಕ್ಕೆ ಹೌದು ಎಲ್ಲಪ್ಪ ಮಹಾರಾಜ ಒಳ್ಳೆ ಕೆಲಸ ಮಾಡೋದು ಇದು ಕರ್ಮೆ ಎಲ್ಲ ಕರ್ಮೆ ಅಂತ ಹೇಳ್ಯಾರ ಅವರು ಕರ್ಮ ಮತ್ತು ಧರ್ಮಕ್ಕೆ ಹೋಲಿಕೆ ಮಾಡಬೇಡ್ರಿ ನಾ ಹೇಳ್ದೆ ನಿಮಗೆ 4 ಪ್ರಕಾರದ ಕರ್ಮ ಯಾವ್ಯಾವ ಅವ ಇದ್ರೊಳಗೆ ನಿಮಗೆ ಆಧ್ಯಾತ್ಮ ತಿಳಿತದಂದ್ರೆ ನಾನು 1000 ಹಾಕಿರ್ಲೆಕ್ಕ ಏನು ಮಾತಾಡ್ತೀರಿ ಗೊತ್ತಿಲ್ಲ ಒಟ್ಟಿನಲ್ಲಿ
ಏನರೇ ಮಾತಾಡಲಕ್ಕೆ ಎಲ್ಲ ಕೇಳಿರಿ. ಇಲ್ಲಿ ತನ ಕಾರ್ಯಕ್ರಮ ಭಾಳ ಚಂದ ಹೌದು ಸಾಗಿ ಬಂದದ. ಏನಿದ್ರು ಅವರಿಗೆ ದೊಡ್ಡವ್ರು ಹತ್ತಾರ, ಹೌದಾ ದೊಡ್ಡವ್ರು ಹತ್ತಾರ. ಆ ಚೌಕಟ್ಟದೊಳಗೆ ಇರಬೇಕಾಗಿಂತ ಸಣ್ಣವ್ರ ಕರ್ತವ್ಯ ಅದು. ಹೌದು ಚೌಕಟ್ಟೇನಿರ್ತದಲ್ಲ, ಚೌಕಟ್ಟದೊಳಗೆ ಅವ್ರು ಮಾತಾಡ್ಯಾರ ತಿಳ್ಕೊಂಡು ಅದೇ ಪ್ರಕಾರವಾಗಿ ನಾವು ಮಾತಾಡಿದೆವು ಅಂದ್ರೆ ಹೌದು. ಅವರಿಗೆ ನಮ್ಗೆ ಇಲ್ಲ, ಅವ್ರಿಗೆ ಹಂಗಲ್ಲ. ನೀ ಬೇರೆ ಮೀಳ್ನಾಗ ತಿರುಗಾಡ್ತಿ, ಅವ್ರಿಗೆ ನಮ್ಗೆ ವ್ಯತ್ಯಾಸ ಅಲ್ಲ, ಅವ್ರಿಗೆ ನಮ್ಗೆ ವ್ಯತ್ಯಾಸ ಇರಬೇಕು. ಹೌದು ಇದು ದೊಡ್ಡವರಿಗೆ ಕೊಡುವಂಥ ಗೌರವ. ಹೌದು ಹೌದು ಅದಕ್ಕೆ ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೆ ಹೌದು ಭಾಳ ಆನಂದದಿಂದ ಕಾರ್ಯಕ್ರಮ ಕೇಳಿರಿ. ಹೌದು ತಾವೆಲ್ಲ ನಗನಗತ ಸೇವನೆ ಮಾಡಿರಿ. ಇನ್ನೊಮ್ಮೆ ನೋಡ್ರಿಪ್ಪ, ಸಾಹೇಬರ ಹೆಸರು ಮಾತು ಕೇಳಿ ನನಗೆ ಕರೆಸ್ಬೇಡ್ರಿ ಇಲ್ಲಿ ಯಾರು. ಹಿಂಗೆ ಕರೆಸ್ಬೇಡ್ರಿ ಅಂತೇಳಿ ಮೊನ್ನೆ ತೊರವ್ಯಾಗ ಒಬ್ಬ ಒಂದಿದ್ದು ಹಿಂಗೆ ತೊರವ್ಯಾಗ 8 ಸಂಘ ಅವ್ರಿಗೆ ತೊರವಿ ಊರಾಗ ಹೌದು 25,000 ಹೋಟಿಂಗ್ ಅದ. ನಿಮ್ಮ ಇತಿಹಾಸದೊಳಗೆ ಹಾಡಿಲ್ಲ ನೀವು ಆ ಊರಿಗೆ. ನಾ ಬರೀ 5 ತಿಂಗಳದೊಳಗೆ 7ನೇ ಸಲ ಹಾಡೀನಿ. ನಾಳೆ 2ನೇ ತಾರೀಕು 8ನೇ ಸಲ ಹಾಡ್ಲಕತ್ತೀನಿ. ಹೌದಾ ಮತ್ತೇನು ರೊಕ್ಕ ಕೊಟ್ಟು ಹೋಗ್ಲಕತ್ತೀನಿ ಏನು? ನೀವು ಏನಂದಿರು ನೋಡು, ಹಾಂ ಪ್ರಕಾಶ್ ನನಗೆ ಹೊಳ್ಳಿ ಊರಿಗೆ ಕರ್ಸಾಲತ್ ಹೇಳಿ. ಹೌದು ನಾ ಏನು ಇಲ್ಲಿ ಇಲ್ಲಿ ರೊಕ್ಕ ಕೊಟ್ಟು ಹಾಡ್ಲಿಕ್ಕೆ ಬರಂಗಿಲ್ಲ. ಬಾದಮಿ ಅಮಾಶೆ ಒಳಗಾಗಿ ಈ ಊರಿಗೆ ಹಾಡಲಿಲ್ಲ ಅಂದ್ರೆ ನನ್ನ ಪ್ರಕಾಶನ ಇಲ್ಲತ್ತ ಕರಿ ಹಾಡ್ರಿ ಊರಾಗ. ಹೌದು ನೀವು ಬರೋಕ್ಕಿಂತ ಮೊದಲಿಗೆ ಅಡ್ವಾನ್ಸ್ ಬುಕ್ ಆಗ್ಯದ ನನಗೆ ಭಾಷೆ ಇದ್ರು ಬಾದಮಿದು. ನೀವೇನಂದಿರಲ್ಲ, ಈಗ ಬಾದಮಿದು ಆಲ್ರೆಡಿ ಬುಕ್ ಆಗ್ಯದ ಈಗ. ಹೌದು ಸೋಮ್ ನೀವು ಹೇಳ್ತೀರ, ನಾನು ಮಂದಿ ನಿಮ್ಮ ಮಾಯಿ ಕೊಟ್ರ ಅಂದ್ರೆ ಏನು ಭೀ ಒದರಾಡೋದು ವಯಸ್ಸಾಗ್ಯದ ಮೊದಲೇ. ಹೌದು ಇದು ಯಾಕೆ ಒದರಾಡ್ಲಕತ್ತದ ಗೊತ್ತದೇನ್ರಿ? ಮುದುಕ ನಾಯಿ ಆವಿಷ ಬಂದದ್ರಿ, ಅದಕ್ಕೆ ಒದರಾಡ್ಲಕತ್ತದ. ಹೌದು ಎದ್ದು ಬರಂಗನೋ ಮರ ಮೊದಲೇ BP ಅದ. ನಾಯಿ ಆವಿಷ ಬಂದದ ನಿನಗೆ. ಚಸ್ಮಾ ಹೌದು ಅಳಿಗಾಡ್ಸಿ. ಎಷ್ಟು ಥಟ್ರತೆಲಿ ಎಳಿಗಾಡ್ಸು. ಹೌದು ಇವೆಲ್ಲ ಆಬ್ರು ಕಳಿಬೇಡತ್ ಬಿಟ್ಟಿನ್ರಿ. ಮೊನ್ನೆ ಫೋನ್ ಮಾಡಿದ್ರೆ ನಮ್ಮ ಮನೆಗೆ ಸುಳ್ಳಿಲ್ರಿ, ವೇದಿಕೆ ಮುಖಾಂತರ ಹೇಳಕತ್ತೀನಿ. ಅವ್ರ ಊರಿಗೆ ಏನು ಆಳಿಗೆ ಹಾಡಿ ಬಂದಲ್ಲ, ಸುಮ್ಮ ಶಟ್ಕೊಂಡಿರ್ಬೇಕಂತ ಫೋನ್ ಮಾಡಿದ ಸಹಜ ಮಾನವೀಯತೆ ದೃಷ್ಟಿಯಿಂದ. ಹೌದು ಮನ್ಯಾಗ ಅವು ಎತ್ತದಲ್ರಿ ಫೋನ. ಎಲ್ಲನ್ರಿ ಮಕ್ಕೊಂಡನ್ರಿ ಕೌದಿ ಹೊಚ್ಕೊಂಡು. ಯಾರು ಓದ್ಕೊ? ನಾ ಪ್ರಕಾಶ್ ಇದ್ದೀನಿ ಯಾವ ಅಂದ. ಯಪ್ಪ ತಮ್ಮ, ಒಂದು ಸೌಂಡ್ ನೋಡಗ್ಲಾಗತ್ತಾನು ನಿಮ್ಮ ಕಾಕ. ಪ್ರಕಾಶ ಬಂದಾನತ್ತಾನ, ಟಣಕನೆ ಹಾರ್ತಾನ. ಪ್ರಕಾಶ ಬಂದಾನ, ಇದು ಖರೆ ಏನು ಸುಳ್ಳಿದು? ಹೌದು ಅಂತ ಹೇಳಿದ್ರಾಯ್ತು. ಇರಲಿ, ಅದಕ್ಕೆ ಯಥಾ ಪ್ರಕಾರ 1-4 ನುಡಿ ಇದು ಪದ್ಯದ. ಈ ಪದ್ಯ ಮುಗಿಸಿ ನೀವು ಕೂಡಿ ಈ ಕಾರ್ಯಕ್ರಮಕ್ಕೆ ಮಹಾಮಂಗಲ ಮಾಡೋಣ. ಏ